ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ ಬರುತ್ತೆ. ನಮ್ಮ ಬ್ರಾಂಚ್ ಕಾಸರಗೋಡಲ್ಲಿ ಇರೋದಾದ್ರೂ ಕೂಡ ಮೈಸೂರು ಸಂಸ್ಥಾನದಲ್ಲಿ ನಮ್ಮ ಪೂರ್ವಜರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ರಾಯರೇ, ನಿಮಗೆ ಚಿಕಿತ್ಸೆ ಪ್ರಾರಂಭ ಮಾಡುವ ಮೊದಲು ನಿಮ್ಮ ನಾಡಿ ಪರೀಕ್ಷೆ ಮಾಡಬೇಕು. ನಿಮ್ಮ ನರಮಂಡಲದ ಕೆಲವು ಭಾಗಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ. ನಿಮಗೆ ಸ್ಟ್ರೋಕ್ ಹೊಡೆದು ಸಾಕಷ್ಟು ವರ್ಷಗಳೇ ಆಗೋಗಿದೆ. ಚಿಕಿತ್ಸೆ ಕೊಡೋದು ಸ್ವಲ್ಪ ಕಷ್ಟನೇ. ನಿರಾಶರಾಗಬೇಡಿ. ನಾನು ಕಷ್ಟ ಅಂತ ಹೇಳಿದ್ನೇ ಹೊರತು ಅಸಾಧ್ಯ ಅಂತ ಹೇಳಲಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಮಿಕ್ಕಿದ್ದು ದೇವರಿಚ್ಛೆ. ಅಂದಹಾಗೆ ಇವನು ನನ್ನ ಶಿಷ್ಯ ಮುರಳಿ. ನಿಮಗೆ ಏನೇನು ಔಷಧಿ ಕೊಡಬೇಕು, ಏನೇನು ಕಸರತ್ತು ಮಾಡಿಸ್ಬೇಕೋ ಎಲ್ಲ ಇವನು ಮಾಡಿಸ್ತಾನೆ. ನಿಮ್ಮ ತಂದೆಯವರ ಸಂಪೂರ್ಣ ಜವಾಬ್ದಾರಿ ನಂದು. ನಿಮ್ಮ ಮೇಲೆ ಸಂಪೂರ್ಣ ಭರವಸೆ ನಮಗಿದೆ ಕೃಪಾಕರ. ಆಗ್ಲಿ ಆಗ್ಲಿ. ಮುರಳಿ, ಸಾರನೆ ಕೂಟಿಕೊಂಡು ಪೋ. ಆಹಾ, ಈ ದೇವಸ್ಥಾನದಲ್ಲಿ ನಾಗರಕಟ್ಟೆ ಇದೆ, ಬನ್ನಿ ಅಲ್ಲಿಗೆ ಹೋಗೋಣ. ರೀ, ನನಗೆ ಈ ಆಚಾರ ಸಂಪ್ರದಾಯ ಅಲ್ಲ ಅಂದ್ರೆ ಸ್ವಲ್ಪ ಕಷ್ಟ. ಸಾಧ್ಯವಾದಷ್ಟು ನಿಮ್ಮಮ್ಮನಿಂದ ನನ್ನನ್ನು ದೂರ ಇಟ್ಬಿಡಿ. ಒಂದೇ ಕುಟುಂಬ ಅಂತ ಅವ್ರ ಜೊತೆ ನನ್ನನ್ನು ಗಂಟಾಕಕ್ಕೆ ಹೋಗ್ಬೇಡಿ. ನೀನು ಬಂದಿದ್ದ ದಿನಾನೇ ಸುಮ್ಮನೆ ಕಿರಿಕಿರಿ ಮಾಡಬೇಡ, ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಆದ್ರೆ ನಿಮ್ಮ ಮಗನಿಗೆ ಒಂದಷ್ಟು ಬುದ್ಧಿ ಹೇಳಿ. ಇದು ದೇವಸ್ಥಾನ, ಹಿರಿಯರು ಅಂತ ನಾವೆಲ್ಲ ಇದ್ದೀವಿ. ಇವನ್ ಹೀಗೆ ಹೆಂಡತಿ ಕೈ ಇಟ್ಕೊಂಡು ಓಡಾಡಿದ್ರೆ ನನಗೆ ಕಷ್ಟ ಆಗುತ್ತೆ. ಈ ಪರಿಸ್ಥಿತಿಯಲ್ಲಿ ಅವನೇ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಅವನೇನಿಲ್ಲಿ ರೊಮ್ಯಾನ್ಸ್ ಮಾಡಕ್ ಬಂದಿರೋದಲ್ಲ. ಇದ್ದಷ್ಟು ದಿನ ನಿನ್ ಬಾಯ್ಗೆ ಬೀಗ ಹಾಕೊಂಡು ಸುಮ್ಮನಿರ್ಬೇಕು. ಪದ್ಮಿನಿ, ನೀವಿಬ್ರು ಮೊದಲು ಅರ್ಶನ ಕುಂಕುಮ ಹಚ್ಚಿ ಹಾಲಾಕ್ರಿ. ಇದೇನಜ್ಜಿ, ಹೊಸದಾಗಿ ಏನೇನೋ ಮಾಡಿಸ್ತಾ ಇದೆಯಾ? ನಿಮ್ಮ ಅಪ್ಪ ಅಮ್ಮನು ಮದುವೆ ಆದ ಹೊಸರಲ್ಲಿ ಇದೇ ರೀತಿನೇ ಮಾಡಿದ್ರಪ್ಪ. ಇದು ನಮ್ಮ ಮನೆತನದ ಸಂಪ್ರದಾಯ. ಹೌದು ನಕುಲ್, ಮದುವೆ ಆಗಿ ಸುಮಾರು ವರ್ಷ ಆದ್ರೂ ನಮಗ್ ಮಕ್ಕಳಾಗ್ಲಿಲ್ಲ. ನಾವಾಗ ಇಲ್ಲಿಗೆ ಬಂದು ಹರಕೆ ಹೊತ್ಕೊಂಡು ಹೋದ್ಮೇಲೆನೆ ನೀನ್ ಹುಟ್ಟಿದ್ದು. ಪೂಜೆ ಮಾಡಿ ಇಬ್ರು.
ತಗೊಳ್ಳಿ ಯಜಮಾನ್ರೆ. ಗುರುಗಳೇ, ಇದೇನಿದು ಇಷ್ಟೊಂದು ಕಹಿಯಾಗಿದೆ? ಇದು ಅಶ್ವಗಂಧ ಬೇರಿನಿಂದ ತಯಾರಿಸಿರುವ ಕಷಾಯ. ಇದನ್ನು ತಾವು ಕುಡಿದು 10 ಗಂಟೆಗಳ ಬಳಿಕ ತಮಗೆ ನಾನು ಶುಶ್ರೂಷೆಯನ್ನು ಪ್ರಾರಂಭ ಮಾಡ್ತೀನಿ. ಇದನ್ನು ಕುಡಿದ ನಂತರ ಯಾಕೋ ಹೊಟ್ಟೆ ತುಂಬ ತೊಳಸ್ತಾ ಇದೆ. ಆರಂಭದಲ್ಲಿ ಹೀಗೆ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಯಜಮಾನ್ರೆ, ನೀವಿವತ್ತಿಂದ ಉಪ್ಪು ಹುಳಿ ಖಾರ ಏನು ತಿನ್ನೋ ಆಗಿಲ್ಲ. ಮುಂದಕ್ಕೆ ಮತ್ತೆ ಆಹಾರನೇ ಖುದ್ದಾಗಿ ನಾನೇ ತಂದ್ಕೊಡ್ತೀನಿ. ಹೌದು, ನನ್ನ ದೇಹ ಮನಸ್ಸನ್ನ ನಿಮ್ಮಿಬ್ಬರಿಗೂ ಒಪ್ಸಿದ್ದೀನಿ. ಮೊದಲನೇ ಹಾಗೆ ನನಗೆ ಕೈ ಕಾಲು ಆದ್ರೆ ಅಷ್ಟೇ ಸಾಕು. ಆಗುತ್ತೆ ಯಜಮಾನ್ರೆ. ನನ್ನ ಕೈಲಾದ ಪ್ರಯತ್ನನ ನಾನು ಮಾಡೇ ಮಾಡ್ತೀನಿ. ಸ್ಟೈಲ್ ಜಾಗ ಮಗ ಜಾಗ ಅಲ್ವಾ ಗೋಪಾಲ, ಎಲ್ಲಿ ಹೋಗಿದ್ಯೋ ಇಷ್ಟು ದಿವಸ? ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಮ್ಮನವ್ರೆ. ಮರಳಿ ಮಣ್ಣಿಗೆ, ಮರಳಿ ಮನೆ ಗೂಡಿಗೆ. ಅಲ್ಲೋ, ಇದ್ದಕ್ಕಿದ್ದಾಗೆ ಕಾಣೆ ಆಗ್ಬಿಟ್ಟೆ, ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗಿದ್ಯಲ್ಲ. ಅದೊಂದು ದೊಡ್ಡ ಕತೆ ಅಮ್ಮನವ್ರೆ. ಅದೆಲ್ಲ ಬಿಟ್ಟಾಕಿ ಯಾಕೆ ನಾನು ಇಲ್ಲ ಅಂತ ಲೈಟೆಲ್ಲ ಆಫ್ ಮಾಡ್ಬಿಟ್ಟು ಕತ್ಲಲ್ಲಿ ಕೂತಿದ್ದೀರಾ? ಅದು ಹಾಳಾಗೋಲಿ. ನೀವಿಬ್ರು ಏನು ಇಷ್ಟೊಂದು ಕಪ್ಕಾಗ್ಬಿಟ್ಟಿದ್ದೀರಾ? ಏ ಗೋಪಾಲ, ಮೊದಲು ಆ ಬೆರೆದ್ರ ಕಪ್ಪು ಕನ್ನಡಕನ ತೆಗಿಯೋ. ಬೆಳಕು ಬೆಳಕು. ಏನ್ ಯಜಮಾನ್ರೆ, ಮನೆ ಇಷ್ಟೊಂದು ಲಕ ಅಂತ ಹೊಳಿತಾ ಇದೆ? ಅರೆ ಗೋಪಾಲ. ಹಾಯ್ ಭೂಮಿಯವರೇ. ಏನ ಗೋಪಾಲ ಇದು? ಗೋವಾ ಟ್ರಿಪ್ ಹೋಗಿ ಬಂದಿರೋ ಹಾಗಿದೆ. ಗೋವಾಗಾದ್ರೂ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮೇ ಕಹಾ ಕಹಾ ಗುಮ್ಕೆ ಆಯಾ, ಅಪ್ಕೋ ಮಾಲೂಮ್ ನಹಿ. ಅದೇನೋ ಗೋಪಾಲ, ಹಿಂದಿ ಎಲ್ಲ ಮಾತಾಡ್ತಾ ಇದೀಯಾ? ಮೇ ನಾರ್ತ್ ಇಂಡಿಯಾಕ್ಕೋ ಗಯಾ ತಾ ದೀದಿ. ಲೋ ಗೋಪಾಲ, ನಿನ್ನ ಹಿಂದಿ ಪಾಂಡಿತ್ಯನ ಪಕ್ಕಕ್ಕಿಟ್ಟು ಇಷ್ಟು ದಿವಸ ನೀನ್ ಎಲ್ಲಿ ಹೋಗಿದ್ದೆ, ಏನು ಮಾಡ್ತಿದ್ದೆ ಅದನ್ನ ಮೊದಲು ಹೇಳು. ಅದು ಯಜಮಾನ್ರೆ, ನಾನು ಕಾಶಿ ಯಾತ್ರೆಗೆ ಹೋಗಿದ್ದೆ. ಲೋ ಗೋಪಾಲ, ಕಾಶಿ ಯಾತ್ರೆಗೆ ಹೋಗಕ್ಕೆ ವಯಸ್ಸಾಗಿರ್ಬೇಕು, ಇಲ್ಲ ಯಾವ್ದಾದ್ರು ಹರಕೆ ಹೊತ್ತಿರ್ಬೇಕು. ನಿನಗೆ ವಯಸ್ಸು ಆಗಿ